ಇವರಿಬ್ಬರ ಈ ಗೊಂದಲ ಈಗ ಸತೀಶ್ ಜಾರಕಿಹೊಳಿ ಅವರು ಸಿಎಂ ಆಗ್ಬಿಡ್ತಾರಾ ಅನ್ನುವಂತಹ ಒಂದು ಸಂದರ್ಭಕ್ಕೂ ಕಾರಣ ಆಗ್ತಾ ಇದೆ ವೀಕ್ಷಕರೇ. ಒಂದ್ ಕಡೆ ಸಿದ್ದರಾಮಯ್ಯ, ಡಿಕೆ ಶಿವಕುಮಾರ್ ಇವರ ನಡುವೆ ಪವರ್ ಫೈಟ್ ಜೋರಾಗಿ ನಡೀತಾ ಇದೆ. ಇವರಿಬ್ಬರ ಫೈಟ್ ಸತೀಶ್ ಜಾರಕಿಹೊಳಿ ಸಿಎಂ ಆಗುವಂತೆ ಮಾಡಿಬಿಡುತ್ತಾ ಅನ್ನುವಂತಹದ್ದು ಊಹೆಗೂ ನಿಲುಕದ್ದು. ಒಂದ್ ಕಡೆ ಸಿದ್ದರಾಮಯ್ಯ ಚೇರ್ ಬಿಟ್ಟುಕೊಡ್ತಾ ಇಲ್ಲ, ಈ ಕಡೆ ಡಿಕೆ ಶಿವಕುಮಾರ್ ಸಿಎಂ ಚೇರ್ ಅನ್ನ ಅಲಂಕರಿಸಬೇಕು ಅಂತ ನಾನಾ ರೀತಿಯ ಪ್ರಯತ್ನಗಳನ್ನ ಮಾಡ್ತಾ ಇದ್ದಾರೆ. ಇವರಿಬ್ಬರ ಜಗಳ ಸೈಲೆಂಟ್ ಹೀರೋ ಸತೀಶ್ ಜಾರಕಿಹೊಳಿ ಅವರಿಗೆ ವರದಾನ ಆಗ್ಬಿಡುತ್ತಾ ಅನ್ನುವಂತಹ ಪ್ರಶ್ನೆ ಮೂಡ್ತಾ ಇದೆ. ಅಲ್ಲಿಗೆ ಕಾಂಗ್ರೆಸ್ನಲ್ಲಿ ಮತ್ತೊಂದು ಪವರ್ ಸೆಂಟರ್ ರೆಡಿ ಆಗ್ಬಿಡುತ್ತಾ? ಈ ಇಬ್ಬರ ಜಗಳದಿಂದ ಸಿದ್ದರಾಮಯ್ಯ, ಡಿಕೆ ಶಿವಕುಮಾರ್ ಚೇರ್ ವಾರ್ನಿಂದ ಸಾಹುಕಾರ್ಗೆ ಲಾಭ ಆಗುತ್ತಾ? ಲಾಭ ಆದ್ರೂ ಆಶ್ಚರ್ಯ ಪಡಬೇಕಾಗಿಲ್ಲ. ಬಹುಶಃ ಸತೀಶ್ ಜಾರಕಿಹೊಳಿ ಸಿಎಂ ಆಗುವ ದಿನಗಳು ದೂರ ಇಲ್ವಾ ಅನ್ನುವಂತಹ ಮಹತ್ತರ ಬೆಳವಣಿಗೆಗಳು ಕಾಂಗ್ರೆಸ್ನಲ್ಲಿ ಈಗ ಆಗ್ತಾ ಇದೆ. ನಿನ್ನೆ ನೋಡಿ ನೀವು, ಮಲ್ಲಿಕಾರ್ಜುನ್ ಖರ್ಗೆ ಅವರು ಸತೀಶ್ ಜಾರಕಿಹೊಳಿ ಅವರಿಗೆ ಮಾತು ಕೊಟ್ಟಿದ್ರಂತೆ ಈ ಚೇರ್ ವಾರ್ನ ವಿಚಾರವಾಗಿ. ಎಲ್ಲಾ ನಾಯಕರನ್ನ ಬಿಟ್ಟು ಸತೀಶ್ ಜಾರಕಿಹೊಳಿ ಅವರಿಗೆ ಅವರು ಮಾತು ಕೊಡ್ತಾರೆ ಅಂತಂದ್ರೆ ಏನರ್ಥ ಇದು? ಈ ರೀತಿಯ ಚೇರ್ ವಾರ್ ನೆಕ್ಸ್ಟ್ ಲೆವೆಲ್ಗೆ ಹೋಗಿ ಚೇರ್ ಬಿಟ್ಟು ಕೊಡಲೇಬೇಕು ಅನ್ನುವಂತಹ ಪರಿಸ್ಥಿತಿ ಬಂದು ಬಿಟ್ರೆ ಅದಕ್ಕೂ ಸಿದ್ದರಾಮಯ್ಯ ಅವರು ಒಂದು ಭರ್ಜರಿ ಪ್ಲಾನ್ ಅನ್ನ ರೆಡಿ ಮಾಡಿದ್ದಾರಂತೆ. ಅದೇನು ಅಂತಂದ್ರೆ, ಸಿದ್ದರಾಮಯ್ಯ ಅವರು ಚೇರ್ ಅನ್ನ ಬಿಟ್ಟು ಕೊಡಬೇಕಾದಂತ ಪರಿಸ್ಥಿತಿ ಬಂದ್ರೆ ಅದು ಜಾರಕಿಹೊಳಿ ಅವರಿಗೆ ಬಿಟ್ಟು ಕೊಡ್ತಾರೆ ಅನ್ನುವಂತ ಮಾತುಗಳು ಕೂಡ ಈಗ ಜೋರಾಗಿ ಕೇಳಿ ಬರ್ತಾ ಇದೆ. ಅಂತಿಮ ಹಂತ ಬಂತಪ್ಪ, ಸಿದ್ದರಾಮಯ್ಯ ಅವರು ಚೇರ್ ಬಿಟ್ಟು ಕೊಡಲೇಬೇಕು ಅನ್ನುವಂತ ಪರಿಸ್ಥಿತಿ ಬಂದಾಗ ಅವರು ಚೇರ್ ಬಿಟ್ಟು ಕೊಡ್ತಾರಂತೆ. ಆದ್ರೆ ಡಿಕೆ ಶಿವಕುಮಾರ್ ಅವರಿಗೆ ಅಲ್ವಂತೆ, ಸತೀಶ್ ಜಾರಕಿಹೊಳಿ ಅವರಿಗಂತೆ. ಆ ರೀತಿಯ ಒಂದು ಪ್ಲಾನ್ ಈಗ ಸಿದ್ದರಾಮಯ್ಯ ಬಣದಲ್ಲೇ ರೆಡಿಯಾಗಿ ಕೂತಿದೆಯಂತೆ. ಹಾಗಿದ್ರೆ ಜಾರಕಿಹೊಳಿ ಅವರಿಗೆ ಸಿದ್ದರಾಮಯ್ಯ ಅವರು ಚೇರ್ ಅನ್ನ ಬಿಟ್ಟು ಕೊಡ್ತಾರಾ? ಇದಕ್ಕೆ ಪುಷ್ಟಿ ಕೊಡ್ತಾ ಇರುವಂತದ್ದು ಸಚಿವ ಮಹದೇವಪ್ಪ ಅವರ ಮಾತು. ಕೇಳಿಸ್ಕೊಂಡ್ರಲ್ಲ ನೀವು, ಏನೆಲ್ಲ ಮಾತಾಡಿದ್ರು ಅವರು ಅಂತ ಹೇಳಿ. ದಲಿತ ಸಿಎಂ ಆಗಬೇಕು, ಸಿದ್ದರಾಮಯ್ಯ ಅವರು ಬಿಟ್ಟುಕೊಟ್ಟ ನಂತರ, ಆದ್ರೆ ಯಾವುದೇ ರೀತಿಯ ಗೊಂದಲ ಆಗಬಾರ್ದು, ದಲಿತ ಸಿಎಂ ಮಾಡಬೇಕು ಅನ್ನುವಂತ ಮಾತನ್ನ ಮಹದೇವಪ್ಪ ಅವರು ಹೇಳ್ತಾ ಇದ್ರು. ಹಾಗಿದ್ರೆ ಈ ಕಡೆ ಡಿಕೆ ಶಿವಕುಮಾರ್ ಅಲ್ಲ, ಸಿದ್ದರಾಮಯ್ಯ ಅಲ್ಲ, ಸತೀಶ್ ಜಾರಕಿಹೊಳಿ ಅವರು ದುತ್ ಅಂತ ಬಂದು ಸಿಎಂ ಆಗ್ಬಿಡ್ತಾರ ಅನ್ನುವಂತಹ ಮಾತು ಕೂಡ ಈಗ ಕೇಳಿ ಬರ್ತಾ ಇದೆ. ಯಾರ ನಿರೀಕ್ಷೆಯೂ ಇಲ್ಲ. ಅವರು 2028ಕ್ಕೆ ಕ್ಲೇಮ್ ಮಾಡ್ತೀನಿ ಅಂತ ಹೇಳ್ತಾ ಇದ್ದಾರೆ. ಆದ್ರೆ 2028 ಅಲ್ಲ, ಈಗಲೇ ನೀವು ಸಿಎಂ ಆಗಿ ಅನ್ನೋ ರೀತಿಯ ಸಂದೇಶ ಬಂದು ಬಿಟ್ರೆ ರಾಜಕೀಯ ಲೆಕ್ಕಾಚಾರ ಯಾವಾಗ ಹೇಗಾಗುತ್ತೆ ಅಂತ ಹೇಳೋದಕ್ಕಾಗಲ್ಲ. ಡಿಕೆ ಶಿವಕುಮಾರ್ ಅವರನ್ನ ಓವರ್ಟೇಕ್ ಮಾಡಿ ಸತೀಶ್ ಜಾರಕಿಹೊಳಿ ಈಗ ಸಿಎಂ ಆಗ್ಬಿಟ್ರೆ ಅನ್ನುವಂತ ಪರಿಸ್ಥಿತಿ ಇದೆ. ಯಾಕಂದ್ರೆ ಹೈಕಮಾಂಡ್ ಮಟ್ಟದಲ್ಲಿ ಗುರುತಿಸಿಕೊಂಡಿರುವಂತದ್ದು ಸತೀಶ್ ಜಾರಕಿಹೊಳಿ. ಪದೇ ಪದೇ ದೆಹಲಿ ಯಾತ್ರೆಯನ್ನ ಮಾಡ್ತಾ ಇರೋದು ಸತೀಶ್ ಜಾರಕಿಹೊಳಿ. ಸೈಲೆಂಟ್ ಆಗಿಯೇ ಸಿಎಂ ಚೇರ್ ಹೊಡಿತಾರ ಹಾಗಿದ್ರೆ ಸತೀಶ್ ಜಾರಕಿಹೊಳಿ ಅವರು ಎಲ್ಲೂ ಸೌಂಡ್ ಮಾಡದೆ ಇವರ ಪ್ಲಾನ್ಗಳನ್ನ ಎಕ್ಸಿಕ್ಯೂಟ್ ಮಾಡ್ತಾ ಸಿಎಂ ಚೇರ್ ಅನ್ನ ಅಲಂಕರಿಸಿಬಿಡ್ತಾರ ಸತೀಶ್ ಜಾರಕಿಹೊಳಿ ಅನ್ನುವಂತಹ ಪ್ರಶ್ನೆ ಕೂಡ ಇದೆ. ಕಾರಣ ಆಪ್ತ ಶಾಸಕರು, ಆಪ್ತ ಡಿಸಿಸಿ ಅಧ್ಯಕ್ಷರೊಂದಿಗೆ ದೆಹಲಿ ಯಾತ್ರೆಯನ್ನ ಮಾಡ್ತಾ ಇರುವಂತದ್ದು ಸತೀಶ್ ಜಾರಕಿಹೊಳಿ. ಮತ್ತೊಂದು ಸುತ್ತಿನ ಅಂತಾರಾಜ್ಯ ಪ್ರವಾಸಕ್ಕೂ ಕೂಡ ಸಿದ್ಧತೆಯನ್ನ ಮಾಡಿಕೊಳ್ತಾ ಇದ್ದಾರೆ. ಇದೆಲ್ಲವೂ ಕೂಡ ಸತೀಶ್ ಜಾರಕಿಹೊಳಿ ಅವರು ಸಿಎಂ ಸ್ಥಾನವನ್ನ ತಮ್ಮದಾಗಿಸಿಕೊಳ್ಳೋದಕ್ಕೆ ಒಳಗಿಂದೊಳಗೇನೆ ಈ ರೀತಿಯ ಪ್ರಯತ್ನಗಳನ್ನ ಮಾಡ್ತಾ ಇದ್ದಾರಾ, ಅಥವಾ ಇವರು ಪ್ರಯತ್ನ ಮಾಡದೇ ಇದ್ರೂ ಕೂಡ ಸಿಎಂ ಚೇರ್ ಇವರನ್ನೇ ಹುಡುಕೊಂಡು ಬರ್ತಾ ಇದೆಯಾ? ಈ ರೀತಿಯ ಪ್ರಶ್ನೆಗಳು ಈಗ ಕಾಡ್ತಾ ಇದೆ. ಪರ್ಯಾಯ ನಾಯಕತ್ವದ ಸಂದೇಶವನ್ನ ರವಾನಿಸುವ ಪ್ರಯತ್ನ ಈಗ ಕಾಂಗ್ರೆಸ್ನಲ್ಲಿ ಆಗ್ತಾ ಇದೆಯಾ? ಕೆಪಿಸಿಸಿ ಅಧ್ಯಕ್ಷ ಸ್ಥಾನದ ಮೇಲೂ ಕೂಡ ಸತೀಶ್ ಜಾರಕಿಹೊಳಿ ಕಣ್ಣಿಟ್ಟಿದ್ದಾರೆ. ಹಂಗೇನಾದ್ರೂ ಸತೀಶ್ ಜಾರಕಿಹೊಳಿ ಅವರಿಗೆ ಲಕ್ ಕುಲಾಯಿಸಿದ್ರೆ ಮುಖ್ಯಮಂತ್ರಿಗೂ ಕೂಡ ಸಾಹುಕಾರ್ ಸೈ ನೋಡೇ ಬೇಡ ಒಂದು ಕೈ ಅಂತಾರೆ ಅವರು. ಹಿಂಗಾಗಿ ಈ ಕಡೆ ಸಿದ್ದರಾಮಯ್ಯನೂ ಅಲ್ಲ, ಈ ಕಡೆ ಡಿಕೆ ಶಿವಕುಮಾರ್ ಮೊದಲೇ ಅಲ್ಲ. ಸತೀಶ್ ಜಾರಕಿಹೊಳಿ ಅವರನ್ನ ಶೀಘ್ರಾತಿ ಶೀಘ್ರ ಸಿಎಂ ಮಾಡೋದಕ್ಕೆ ಕಾಂಗ್ರೆಸ್ನ ಎಸ್ಪೆಷಲಿ ಸಿದ್ದರಾಮಯ್ಯ ಬಣದಲ್ಲಿ ಆ ರೀತಿಯ ಒಂದು ಪ್ರಯತ್ನ ನಡೀತಾ ಇದೆಯಾ? ಹಂಗೇನಾದ್ರೂ ನಡೆದಿದ್ದೇ ಆದ್ರೆ ಪಟಾ ಪೋಸ್ಟರ್ ನಿಕ್ಲಾ ಹೀರೋ ಅನ್ನೋ ರೀತಿ ಆಗ್ಬಿಡುತ್ತೆ ಸತೀಶ್ ಜಾರಕಿಹೊಳಿ ಅವರದ್ದು. ಅದೃಷ್ಟ ಖುಲಾಯಿಸ್ತು ಅಂತಾನೆ ಲೆಕ್ಕ. 2028 ಅಲ್ಲ, ಈಗಲೇ ಶುರು ಹಚ್ಕೊಳ್ಳಿ ಅನ್ನೋ ರೀತಿಯ ಸಂದೇಶ ಬರ್ತಾ ಇದೆಯಂತೆ. ನೋಡೋಣ ಏನೇನಾಗುತ್ತೆ ಅಂತ ಹೇಳಿ. ಅದೇನು ಅಂತಂದ್ರೆ,
ಸಿದ್ದರಾಮಯ್ಯ ಅವರು ಚೇರ್ ಅನ್ನ ಬಿಟ್ಟು ಕೊಡಬೇಕಾದಂತ ಪರಿಸ್ಥಿತಿ ಬಂದ್ರೆ ಅದು ಜಾರಕಿಹೊಳಿ ಅವರಿಗೆ ಬಿಟ್ಟು ಕೊಡ್ತಾರೆ ಅನ್ನುವಂತ ಮಾತುಗಳು ಕೂಡ ಈಗ ಜೋರಾಗಿ ಕೇಳಿ ಬರ್ತಾ ಇದೆ. ಅಂತಿಮ ಹಂತ ಬಂತಪ್ಪ, ಸಿದ್ದರಾಮಯ್ಯ ಅವರು ಚೇರ್ ಬಿಟ್ಟು ಕೊಡಲೇಬೇಕು ಅನ್ನುವಂತ ಪರಿಸ್ಥಿತಿ ಬಂದಾಗ ಅವರು ಚೇರ್ ಬಿಟ್ಟು ಕೊಡ್ತಾರಂತೆ. ಆದ್ರೆ ಡಿ.ಕೆ. ಶಿವಕುಮಾರ್ ಅವರಿಗೆ ಅಲ್ವಂತೆ, ಸತೀಶ್ ಜಾರಕಿಹೊಳಿ ಅವರಿಗಂತೆ. ಆ ರೀತಿಯ ಒಂದು ಪ್ಲಾನ್ ಈಗ ಸಿದ್ದರಾಮಯ್ಯ ಬಣದಲ್ಲೇ ರೆಡಿಯಾಗಿ ಕೂತಿದೆಯಂತೆ. ಹಾಗಿದ್ರೆ ಜಾರಕಿಹೊಳಿ ಅವರಿಗೆ ಸಿದ್ದರಾಮಯ್ಯ ಅವರು ಚೇರ್ ಅನ್ನ ಬಿಟ್ಟು ಕೊಡ್ತಾರಾ? ಇದಕ್ಕೆ ಪುಷ್ಟಿ ಕೊಡ್ತಾ ಇರುವಂತದ್ದು ಸಚಿವ ಮಹದೇವಪ್ಪ ಅವರ ಮಾತು. ಕೇಳಿಸ್ಕೊಂಡ್ರಲ್ಲ ನೀವು, ಏನೆಲ್ಲ ಮಾತಾಡಿದ್ರು ಅವರು ಅಂತ ಹೇಳಿ. ದಲಿತ ಸಿಎಂ ಆಗಬೇಕು ಸಿದ್ದರಾಮಯ್ಯ ಅವರು ಬಿಟ್ಟುಕೊಟ್ಟ ನಂತರ, ಆದ್ರೆ ಯಾವುದೇ ರೀತಿಯ ಗೊಂದಲ ಆಗಬಾರ್ದು, ದಲಿತ ಸಿಎಂ ಮಾಡಬೇಕು ಅನ್ನುವಂತ ಮಾತನ್ನ ಮಹದೇವಪ್ಪ ಅವರು ಹೇಳ್ತಾ ಇದ್ರು. ಹಾಗಿದ್ರೆ ಈ ಕಡೆ ಡಿ.ಕೆ. ಶಿವಕುಮಾರ್ ಅಲ್ಲ, ಸಿದ್ದರಾಮಯ್ಯ ಅಲ್ಲ, ಸತೀಶ್ ಜಾರಕಿಹೊಳಿ ಅವರು ದುತ್ ಅಂತ ಬಂದು ಸಿಎಂ ಆಗ್ಬಿಡ್ತಾರ ಅನ್ನುವಂತಹ ಮಾತು ಕೂಡ ಈಗ ಕೇಳಿ ಬರ್ತಾ ಇದೆ. ಯಾರ ನಿರೀಕ್ಷೆಯೂ ಇಲ್ಲ. ಅವರು 2028ಕ್ಕೆ ಕ್ಲೇಮ್ ಮಾಡ್ತೀನಿ ಅಂತ ಹೇಳ್ತಾ ಇದ್ದಾರೆ. ಆದ್ರೆ 2028 ಅಲ್ಲ, ಈಗಲೇ ನೀವು ಸಿಎಂ ಆಗಿ ಅನ್ನೋ ರೀತಿಯ ಸಂದೇಶ ಬಂದು ಬಿಟ್ರೆ ರಾಜಕೀಯ ಲೆಕ್ಕಾಚಾರ ಯಾವಾಗ ಹೇಗಾಗುತ್ತೆ ಅಂತ ಹೇಳೋದಕ್ಕಾಗಲ್ಲ. ಡಿ.ಕೆ. ಶಿವಕುಮಾರ್ ಅವರನ್ನ ಓವರ್ಟೇಕ್ ಮಾಡಿ ಸತೀಶ್ ಜಾರಕಿಹೊಳಿ ಈಗ ಸಿಎಂ ಆಗ್ಬಿಟ್ರೆ ಅನ್ನುವಂತ ಪರಿಸ್ಥಿತಿ ಇದೆ. ಯಾಕಂದ್ರೆ ಹೈಕಮಾಂಡ್ ಮಟ್ಟದಲ್ಲಿ ಗುರುತಿಸಿಕೊಂಡಿರುವಂತದ್ದು ಸತೀಶ್ ಜಾರಕಿಹೊಳಿ. ಪದೇ ಪದೇ ದೆಹಲಿ ಯಾತ್ರೆಯನ್ನ ಮಾಡ್ತಾ ಇರೋದು ಸತೀಶ್ ಜಾರಕಿಹೊಳಿ. ಸೈಲೆಂಟ್ ಆಗಿಯೇ ಸಿಎಂ ಚೇರ್ ಹೊಡಿತಾರ ಹಾಗಿದ್ರೆ ಸತೀಶ್ ಜಾರಕಿಹೊಳಿ ಅವರು ಎಲ್ಲೂ ಸೌಂಡ್ ಮಾಡದೆ ಇವರ ಪ್ಲಾನ್ಗಳನ್ನ ಎಕ್ಸಿಕ್ಯೂಟ್ ಮಾಡ್ತಾ ಸಿಎಂ ಚೇರ್ ಅನ್ನ ಅಲಂಕರಿಸಿಬಿಡ್ತಾರ ಸತೀಶ್ ಜಾರಕಿಹೊಳಿ ಅನ್ನುವಂತಹ ಪ್ರಶ್ನೆ ಕೂಡ ಇದೆ. ಕಾರಣ ಆಪ್ತ ಶಾಸಕರು, ಆಪ್ತ ಡಿಸಿಸಿ ಅಧ್ಯಕ್ಷರೊಂದಿಗೆ ದೆಹಲಿ ಯಾತ್ರೆಯನ್ನ ಮಾಡ್ತಾ ಇರುವಂತದ್ದು ಸತೀಶ್ ಜಾರಕಿಹೊಳಿ. ಮತ್ತೊಂದು ಸುತ್ತಿನ ಅಂತಾರಾಜ್ಯ ಪ್ರವಾಸಕ್ಕೂ ಕೂಡ ಸಿದ್ಧತೆಯನ್ನ ಮಾಡಿಕೊಳ್ತಾ ಇದ್ದಾರೆ. ಇದೆಲ್ಲವೂ ಕೂಡ ಸತೀಶ್ ಜಾರಕಿಹೊಳಿ ಅವರು ಸಿಎಂ ಸ್ಥಾನವನ್ನ ತಮ್ಮದಾಗಿಸಿಕೊಳ್ಳೋದಕ್ಕೆ ಒಳಗಿಂದೊಳಗೇನೆ ಈ ರೀತಿಯ ಪ್ರಯತ್ನಗಳನ್ನ ಮಾಡ್ತಾ ಇದ್ದಾರಾ, ಅಥವಾ ಇವರು ಪ್ರಯತ್ನ ಮಾಡದೇ ಇದ್ರೂ ಕೂಡ ಸಿಎಂ ಚೇರ್ ಇವರನ್ನೇ ಹುಡುಕೊಂಡು ಬರ್ತಾ ಇದೆಯಾ? ಈ ರೀತಿಯ ಪ್ರಶ್ನೆಗಳು ಈಗ ಕಾಡ್ತಾ ಇದೆ. ಪರ್ಯಾಯ ನಾಯಕತ್ವದ ಸಂದೇಶವನ್ನ ರವಾನಿಸುವ ಪ್ರಯತ್ನ ಈಗ ಕಾಂಗ್ರೆಸ್ನಲ್ಲಿ ಆಗ್ತಾ ಇದೆಯಾ? ಕೆಪಿಸಿಸಿ ಅಧ್ಯಕ್ಷ ಸ್ಥಾನದ ಮೇಲೂ ಕೂಡ ಸತೀಶ್ ಜಾರಕಿಹೊಳಿ ಕಣ್ಣಿಟ್ಟಿದ್ದಾರೆ. ಹಂಗೇನಾದ್ರೂ ಸತೀಶ್ ಜಾರಕಿಹೊಳಿ ಅವರಿಗೆ ಲಕ್ ಕುಲಾಯಿಸಿದ್ರೆ ಮುಖ್ಯಮಂತ್ರಿಗೂ ಕೂಡ ಸಾಹುಕಾರ್ ಸೈ ನೋಡೇ ಬಿಡೋಣ ಒಂದು ಕೈ ಅಂತಾರೆ ಅವರು. ಹಿಂಗಾಗಿ ಈ ಕಡೆ ಸಿದ್ದರಾಮಯ್ಯನೂ ಅಲ್ಲ, ಈ ಕಡೆ ಡಿ.ಕೆ. ಶಿವಕುಮಾರ್ ಮೊದಲೇ ಅಲ್ಲ. ಸತೀಶ್ ಜಾರಕಿಹೊಳಿ ಅವರನ್ನ ಶೀಘ್ರಾತಿ ಶೀಘ್ರ ಸಿಎಂ ಮಾಡೋದಕ್ಕೆ ಕಾಂಗ್ರೆಸ್ನ ಎಸ್ಪೆಷಲಿ ಸಿದ್ದರಾಮಯ್ಯ ಬಣದಲ್ಲಿ ಆ ರೀತಿಯ ಒಂದು ಪ್ರಯತ್ನ ನಡೀತಾ ಇದೆಯಾ? ಹಂಗೇನಾದ್ರೂ ನಡೆದಿದ್ದೇ ಆದ್ರೆ ಪಟಾ ಪೋಸ್ಟರ್ ನಿಕ್ಲಾ ಹೀರೋ ಅನ್ನೋ ರೀತಿ ಆಗ್ಬಿಡುತ್ತೆ ಸತೀಶ್ ಜಾರಕಿಹೊಳಿ ಅವರದ್ದು. ಅದೃಷ್ಟ ಖುಲಾಯಿಸ್ತು ಅಂತಾನೆ ಲೆಕ್ಕ. 2028 ಅಲ್ಲ, ಈಗಲೇ ಶುರು ಹಚ್ಕೊಳ್ಳಿ ಅನ್ನೋ ರೀತಿಯ ಸಂದೇಶ ಬರ್ತಾ ಇದೆಯಂತೆ. ನೋಡೋಣ ಏನೇನಾಗುತ್ತೆ ಅಂತ ಹೇಳಿ.